ಬೆಳೆಗಾರರಿಗೆ ದ್ರೋಹ ಬಗೆದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಬೆಳೆಗಾರರ ಗೋಳನ್ನು ಕಡೆಗಣಿಸಿದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಲೋಕಸಭಾ ಕಚೇರಿ ಎದುರುಗಡೆ ಎಲ್ಲಾ ದೇಶದಲ್ಲಿರುವಂತಹ ಲೋಕಸಭಾ ಕಚೇರಿ ಮುಂದ್ಗಡೆ ಪ್ರತಿಭಟನೆ ನಡೆಸಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರನ ಸಲ್ಲಿಸತಕ್ಕಂಥದ್ದು. ರೈತರ ಸಾಲ ಮನ್ನಾ ಮಾಡಬೇಕು, ಬೆಂಬಲ ಬೆಲೆ MSP ಕಾನೂನು ಜಾರಿ ಮಾಡಬೇಕಂತೇಳಿ ನಡೀತಕ್ಕಂಥ ದೆಹಲಿಯಲ್ಲಿ ನಡೀತಕ್ಕಂಥ ರೈತ ಹೋರಾಟಗಾರರ ಮೇಲೆ 24 ವರ್ಷದ ಪಂಜಾಬದ ರೈತರ ಮೇಲೆ ನಿನ್ನೆ ಮಧ್ಯಾಹ್ನದಲ್ಲಿ ಗೋಲಿಬಾರ್ ಮಾಡಿ ಕೊಂದಿರ್ತಕ್ಕಂಥದನ್ನ ಇವತ್ತು ಸಂಯುಕ್ತ ಕಿಸಾನ್ ಮೋರ್ಚಾ, SKM, ರೈತ, ಕಾರ್ಮಿಕ, ದಲಿತ ಸಂಘಟನೆಗಳನ್ನ ಎಲ್ಲಾ ಸಂಘಟನೆಗಳು ಒಂದುಗೂಡಿ ಇವತ್ತು ಅದನ್ನ ಅವರು ರೈತ ವಿರೋಧಿ ನೀತಿ, ಕೇಂದ್ರ ಸರ್ಕಾರದ ನೀತಿಯನ್ನ ಖಂಡಿತ ಖಂಡಿಸ್ತಾ ಇದೀವಿ. ಆ ರೈತರ ಬೇಡಿಕೆಗಳನ್ನ ಈಡೇರಿಸಬೇಕು. ಮತ್ತು ನಿನ್ನೆ ಗೋಲಿಬಾರದಲ್ಲಿ ಮೃತಪಟ್ಟಿರ್ತಕ್ಕಂಥ ಆ ಪಂಜಾಬಿನ ರೈತನ ಕುಟುಂಬಕ್ಕೆ 10 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ಇಡೀ ದೇಶ ತುಂಬೆಲ್ಲ ಈ ಬೇಡಿಕೆಯನ್ನ ಈಡೇರಿಸಬೇಕಂತ ಒತ್ತಾಯನ ಮಾಡ್ತಾ ಇದೀವಿ. ನೀವು ಪದ್ಮಿನಿ ಕಿರಣಿಗೆ ಅವರು ಮತ್ತೆ ಭೀಮಾಶಂಕರ್ ಮಾಡಿಯ, ನಾಗೇಂದ್ರಪ್ಪ ತಂಬೆ, SR ಕೊಲ್ಲೂರ್ ಸರ್ ಅವರು ಮನವಿ ಪತ್ರನ ಸಲ್ಲಿಸಬೇಕು ಅಂತ ಕೇಳ್ತಾ ಇದ್ದೀವಿ. ರೈತರ ಕುಟುಂಬಕ್ಕೆ 50 ಲಕ್ಷ ಕೊಡಲೇಬೇಕು. ಆಗ್ತಕ್ಕಂಥ ಅನ್ನದಾತ ರೈತರು ಇವತ್ತು ಸಾಲ ಮನ್ನಾ ಮಾಡಬೇಕು. ಮಲ್ಟಿ ನ್ಯಾಷನಲ್ ಕಾರ್ಪೊರೇಟ್ ಕಂಪನಿಗಳ ಸಾಲ ಮನ್ನಾ ಮಾಡಿದೆ ಕೇಂದ್ರದ ಬಿಜೆಪಿ ಸರ್ಕಾರ. ಅನ್ನದಾತರ ಸಾಲ ಮನ್ನಾ ಮಾಡಕ್ಕೆ ಮೀನಾಮೇಷ ಅನಿಸ್ತಕ್ಕಂಥ ರೈತ ವಿರೋಧಿ ನೀತಿಯನ್ನ ಖಂಡಿತ ಖಂಡಿಸ್ತೀವಿ. ಅದರ ಜೊತೆಗೆ ಡಾಕ್ಟರ್ MS ಸ್ವಾಮಿನಾಥನ್ ಆಯೋಗದ ವರದಿ ಪ್ರಕಾರ C2+50 ಸೇರ್ಸ್ ಕೇಸಿಂದ ಇವತ್ತು MSP ಬೆಂಬಲ ಬೆಲೆ ಕಾನೂನು ಜಾರಿ ಮಾಡಬೇಕು ಅಂತೇಳಿ ರೈತರು ದೇಶದಲ್ಲಿ ದೆಹಲಿಯಲ್ಲಿ ಗಡಿಬಾರ್ಡರ್ನಲ್ಲಿ ಹೋರಾಟ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ನಿನ್ನೆ ಪಂಜಾಬಿನ 24 ವರ್ಷದ ರೈತನ ಮೇಲೆ ಗೋಲಿಬಾರ್ ಮಾಡಿ ಇವತ್ತು ಪೊಲೀಸರನ್ನ ಚೂ ಬಿಟ್ಟು ರೈತರನ್ನ ಕೊಲ್ಲು ಕೊಟ್ಟಿರ್ತಕ್ಕಂಥ ಕೊಲೆಗಡಕ ಕೇಂದ್ರ ಸರ್ಕಾರ ಜನ ವಿರೋಧಿ, ರೈತ ವಿರೋಧಿ, ದುಡಿಯುವ ಜನರ ವಿರೋಧಿ, ದೇಶದ ಪ್ರಜಾಪ್ರಭುತ್ವನ ಕಗ್ಗೊಲೆ ಮಾಡತಕ್ಕಂಥ ರೀತಿಯಲ್ಲಿ ಮತ್ತೆ ಹೋರಾಟನ ಹತ್ತಿಕ್ಕತಕ್ಕಂಥ ರೀತಿಯಲ್ಲಿ ಪ್ರಯತ್ನ ಮಾಡತಕ್ಕಂಥದನ್ನ ಕೇಂದ್ರ ಸರ್ಕಾರ ಮಾಡ್ತದೆ. ನಾವು ಹೇಳಕ್ಕೆ ಬಯಸ್ತೀವಿ, ಯಾವುದೇ ಕಾರಣಕ್ಕೂ ಅದನ್ನ ಹೋರಾಟ ಯಾವುದೇ ಕಾರಣಕ್ಕೂ ಹತ್ತಿಕ್ಕಕ್ಕೆ ಸಾಧ್ಯ ಇಲ್ಲ. ತಕ್ಷಣವೇ ರೈತರ ನೆರವಿಗೆ ಬರಬೇಕು. ರೈತರನ್ನ ಕೊಟ್ಟಿರ್ತಕ್ಕಂಥ ಕೊಲೆಗಡಕ ನೀತಿಯನ್ನ ಧಿಕ್ಕರಿಸ್ತಾ ಇದೀವಿ. ಇವತ್ತು ರೈತರ ನೆರವಿಗೆ ಬಂದು ರೈತರ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದೀವಿ. ನಿನ್ನೆ ಗೋಲಿಬಾರ್ದಿಂದ ಮೃತಪಟ್ಟಿರ್ತಕ್ಕಂಥ ರೈತನ ಕುಟುಂಬಕ್ಕೆ 10 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ದೇಶ ತುಂಬೆಲ್ಲ MP ಕಚೇರಿ ಎದುರುಗಡೆ ನಡೆಸಿ ಕೇಂದ್ರದ ಪ್ರಧಾನಮಂತ್ರಿಗಳಿಗೆ ಒತ್ತಾಯನ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನು ಹೇಳಿಕೆ ಬಯಸ್ತೀನಿ. ಈಗ ಕೇಂದ್ರ ಸರ್ಕಾರದವರು ನಿಮ್ ಸಂಗಟ ಸಂವಾದನೆ ಮಾಡಕ್ ಬಂದಿದ್ರು ಅಂತ 3 ಮಂದಿ, ಅವ್ರು ಕೂಡ ಕುಂತೆಲ್ಲ ಮಾತಾಡಿರಿ. ಮಾತುಕತೆಯಲ್ಲಿ ಯಾವ್ಯಾವ ಬೇಡಿಕೆಗಳು ಈಡೇರಿಸ್ತೀವಿ ಅಂದ್ರೆ ಕೆಲವೊಂದು ಆಗಿಲ್ಲ ಅಂದ್ರೆ ನೀವು ಹೋರಾಟ ಮುಂದುವರಿಸ್ತೀರಾ? ಸರ್, ಇವತ್ತು ನಾವು ಕೇಳ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥದ್ದು ಏನ್ ನಾವು ಕೇಳ್ತಾ ಇದ್ದೀವಿ ಅಂತ ಕೇಳಿದ್ರೆ, ಇವತ್ತು DTH ಕಂಪನಿಯದು 42,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ದಾರೆ. ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ಅನ್ನದಾತರ ಸಾಲ ಮನ್ನಾ ಮಾಡ್ರಿ ಅಂತಾರೆ, ಸಾಲ ಮನ್ನಾ ಮಾಡಕ್ ತಯಾರಿಲ್ಲ. ಅವ್ರು ಹೇಳ್ತಾ ಇದ್ರೆ ಮುಂದಿನ ಸಲ ನೋಡೋಣ ಅಂತಕ್ಕಂಥ ಮತ್ತು ಹಾರಿಕೆ ಉತ್ತರ ಮೀಟಿಂಗ್ ದಲ್ಲಿ ಕೊಟ್ಟಿದ್ದಾರೆ. ನಾವು ಕೇಳ್ತಾ ಇದೀವಿ, ಸಾಲ ಮನ್ನಾ ಪ್ರಮುಖವಾಗಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಸಾಲ ಮನ್ನಾ ಮಾಡೋದ್ರ ಬಗ್ಗೆ ಅವ್ರು ಮೀಟಿಂಗ್ ದಲ್ಲಿ ಚರ್ಚೆ ಮಾಡಕ್ ಬಂದ್ರು ಕೂಡ ಅದಕ್ಕೆ ರೆಸ್ಪಾನ್ಸ್ ಕೊಡ್ಲಿಲ್ಲ ಅಂತಕ್ಕಂಥ ಮಾತನ್ನು ಇದು ಒಂದನೇದಾಗಿ ಅದಕ್ಕೆ ಕಂಟಿನ್ಯೂ ಮಾಡಿ. ಎರಡನೇದಾಗಿ ಹೇಳಕ್ಕೆ ಬಯಸ್ತೀವಿ, ಡಾಕ್ಟರ್ MS ಸ್ವಾಮಿನಾಥನ್ ಆಯೋಗದ ವರದಿ ಏನಿದೆ C2+50% ಅನ್ನ ಸೇರಿಸಿ ಇವತ್ತು ಬೆಂಬಲ ಬೆಲೆ ಕಾನೂನು ಜಾರಿ ಮಾಡಬೇಕಂತ ಹೋದ್ಸಲನೂ ಇವತ್ತು ಬೇಡಿಕೆ ಈಡೇರಿಸ್ತೀವಿ ಅಂತೇಳಿ ಮಾತುಕತೆ ಕರೆದು ಒಂದು ಪತ್ರನ ಬರೆದುಕೊಟ್ಟು ಇಲ್ಲಿವರೆಗೂ ಅದನ್ನ ಜಾರಿ ಮಾಡಲಿಲ್ಲ. ಅದಕ್ಕೆ ಪುನಃ ಈಗ ನಮ್ಮ ರೈತರಂತರ ಬೀದಿಗಿಳಿದು ಅಲ್ಲಿ ದೆಹಲಿಯಲ್ಲಿ ಹೋರಾಟ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಮಾತುಕತೆ ಬಂದಿದ್ರು. ಅವತ್ತು ಮಾತುಕತೆ 3 ಬಂದ್ರು ಕೂಡ ಯಾವುದೇ ಕಾರಣಕ್ಕೂ MSP ಬಗ್ಗೆ ಚಕಾರ ಎತ್ತಲಿಲ್ಲ, ಅದರ ಬಗ್ಗೆ ಮಾತಾಡಲಿಲ್ಲ. ಬೆಲೆ ಏರಿಕೆ ಬಗ್ಗೆ ಅವ್ರು ಚಕಾರ ಎತ್ತಲಿಲ್ಲ, ಮಾತಾಡಲಿಲ್ಲ. ಖಾಸಗೀಕರಣ ವಿಷಯ ಸಂಬಂಧಪಟ್ಟಂಗೆ ಅದ್ರ ಬಗ್ಗೆ ಮಾತಾಡಲಿಲ್ಲ. ಆ ಕಾರಣಕ್ಕೆ ನಮ್ಮ ಹೋರಾಟನ ಕಂಟಿನ್ಯೂ ಮಾಡ್ತಾ ಇದೀವಿ. ಈ ಬೇಡಿಕೆಗಳನ್ನ ಈಡೇರಿಸಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಶರಣಬಸಪ್ಪ ಮಮ್ಮಶೆಟ್ಟಿ, SKM ನ ಜಿಲ್ಲಾ ಸಂಚಾಲಕ. ದೇಶದಲ್ಲಿ ಇವತ್ತು ನಮ್ಮ SKM ಹೋರಾಟವನ್ನು ನಡೀತಾ ಇದೆ ಮತ್ತು ಪಂಜಾಬಿನಲ್ಲಿ 24 ವರ್ಷದ ಏನು ಗೋಲಿಬಾರ್ ಆಗಿದೆ ಆ ಯುವಕನಿಗೆ, ರೈತ ಯುವಕನಿಗೆ ಇವತ್ತು ಸರ್ಕಾರ 10 ಕೋಟಿ ಕೊಡಬೇಕಂತ ಹೇಳಿ ನಾವು ಇವತ್ತು ಕಲಬುರಗಿಯಲ್ಲಿ ಕೂಡ SKM ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಒಂದು ವೇಳೆ ಕೊಟ್ಟಿರಲಿಲ್ಲ ಅಂದ್ರೆ ನಾವು ಇಡೀ ರಾಜ್ಯದಲ್ಲಿ ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗ್ತದ. ಮತ್ತು ಇದು ಏನು ಬಿಜೆಪಿ ಸರ್ಕಾರ ಮಾಡ್ತಾ ಇದೆ, ರೈತರ ಮೇಲೆ ಹಲ್ಲೆ ನಡೆಸ್ತಾ ಇದೆ ಮತ್ತು ಆ ಗೋಲಿಬಾರ್ ಮಾಡಿದಂತ ಎಲ್ಲ ಹಿಂದೆ ದಿಲ್ಲಿಯಲ್ಲಿ ನಡೆದಂತ 700 ಕುಟುಂಬಗಳಿಗೂ ಕೂಡ ಇವತ್ತು ಪರಿಹಾರ ಸಿಕ್ಕಿಲ್ಲ. ಅವರಿಗೂ ಅದು ಸೂಕ್ತವಾದ ಪರಿಹಾರ ಕೊಡಬೇಕಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತೇವೆ. ಒಂದು ವೇಳೆ ಮಾಡಿದಿಲ್ಲ ಅಂದ್ರೆ ನಾವು ಮತ್ತೆ ಈ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಬೇಕಾಗ್ತದೆ. ನನ್ನ ಹೆಸರು ನಾಗೇಂದ್ರಪ್ಪ ತಂಬೆ, ಜಿಲ್ಲಾಧ್ಯಕ್ಷ, ಕಲಬುರಗಿ, ಕರ್ನಾಟಕ ರಾಜ್ಯ ರೈತ ಸಂಘ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.